ಗುಜರಾತ್ನಲ್ಲಿ ವಿರಾಟ್ ಕೊಹ್ಲಿಗೆ ಬೆದರಿಕೆ ಹಿನ್ನೆಲೆ. ಗುಜರಾತ್ನಲ್ಲಿ ವಿರಾಟ್ ಕೊಹ್ಲಿಗೆ ಬೆದರಿಕೆ ಹಿನ್ನೆಲೆ ಆರ್ಸಿಬಿ ಟೀಮ್ ಪ್ರಾಕ್ಟೀಸ್ ಕ್ಯಾನ್ಸಲ್ ಮಾಡಿ ವಾಪಸ್ ಆಗಿದೆ. ಗುಜರಾತ್ ಕಾಲೇಜು ಮೈದಾನದಲ್ಲಿ ಅಭ್ಯಾಸ ಮಾಡಬೇಕಿತ್ತು, ಆದರೆ ಬೆದರಿಕೆಯ ಹಿನ್ನೆಲೆಯಲ್ಲಿ ಪ್ರಾಕ್ಟೀಸ್ ಕ್ಯಾನ್ಸಲ್ ಆಗಿದೆ. ಉಗ್ರರ ಬೆದರಿಕೆಯ ಹಿನ್ನೆಲೆಯಲ್ಲಿ ನೆಟ್ ಪ್ರಾಕ್ಟೀಸ್ ಅನ್ನು ರದ್ದು ಮಾಡಲಾಗಿದೆ. ಸೋಮವಾರ ಅಹಮದಾಬಾದ್ನಲ್ಲಿ 4 ಉಗ್ರರ ಬಂಧನವಾಗಿತ್ತು. ಬಂಧಿತ ಉಗ್ರರಿಂದ ದಾಳಿಯ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆಯ ದೃಷ್ಟಿಯಿಂದ ತಾಲೀಮು ಸ್ಥಗಿತಗೊಳಿಸಿದೆ ಆರ್ಸಿಬಿ ಟೀಮ್. ಇನ್ನು ಆರ್ಸಿಬಿ ಟೀಮ್ ಉಳಿದುಕೊಂಡಿದ್ದ ಹೋಟೆಲ್ಗೂ ಕೂಡ ಭದ್ರತೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲೇ ಒದಗಿಸಲಾಗಿದೆ. ಗುಜರಾತ್ನಲ್ಲಿ ವಿರಾಟ್ ಕೊಹ್ಲಿಗೆ ಬೆದರಿಕೆಯ ಹಿನ್ನೆಲೆಯಲ್ಲಿ ನೆಟ್ ಪ್ರಾಕ್ಟೀಸ್ ಅನ್ನು ರದ್ದು ಮಾಡಲಾಗಿದೆ. ಗುಜರಾತ್ ಕಾಲೇಜು ಮೈದಾನದಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡಬೇಕಿತ್ತು, ಆದರೆ ನಿನ್ನೆ 4 ಉಗ್ರರನ್ನ ಬಂಧನ ಮಾಡಲಾಗಿತ್ತು. ಬಂಧಿತ ಉಗ್ರರು ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ರು. ಹಾಗಾಗಿ ಭದ್ರತಾ ಕಾರಣಗಳಿಂದಾಗಿ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನ ಅಭ್ಯಾಸವನ್ನ ಆರ್ಸಿಬಿ ಇದೀಗ ರದ್ದುಗೊಳಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಾಕೌಟ್ ಪಂದ್ಯಕ್ಕೆ ತಯಾರಿಯನ್ನ ನಡೆಸಲು ಆರ್ಸಿಬಿ ಇವತ್ತು ಅಹಮದಾಬಾದ್ನ ಗುಜರಾತ್ ಕಾಲೇಜು ಮೈದಾನದಲ್ಲಿ ಅಭ್ಯಾಸವನ್ನು ನಡೆಸಬೇಕಿತ್ತು. ಎಲ್ಲರೂ ಕೂಡ ಅಭ್ಯಾಸಕ್ಕೆ ಸರ್ವಸನ್ನದ್ಧರಾಗಿದ್ರು. ಆದರೆ ಈ ರೀತಿ ಬೆದರಿಕೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತೆಯನ್ನು ವಹಿಸಿ ಅಭ್ಯಾಸ ಪಂದ್ಯವನ್ನು ರದ್ದುಗೊಳಿಸಲಾಗಿದೆ. ಅಹಮದಾಬಾದ್ನಲ್ಲಿ 4 ಐಸಿಸ್ ಉಗ್ರರ ಬಂಧನವಾಗಿತ್ತು. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಆರ್ಸಿಬಿ ಟೀಮ್ ಮೆಂಬರ್ಸ್ ಉಳ್ಕೊಂಡಿರುವಂತಹ ಹೋಟೆಲ್ಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಮತ್ತೊಂದು ಕಡೆ ರಾಜಸ್ಥಾನ ರಾಯಲ್ಸ್ ಅದೇ ಪ್ಲೇಸ್ನಲ್ಲಿ ತಮ್ಮ ನೆಟ್ ಸೆಷನ್ ಏನಿದೆಯೋ ಪ್ರಾಕ್ಟೀಸ್ ಸೆಷನ್ ಅದನ್ನು ಮುಂದುವರಿಸಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಇವತ್ತು ರಾಜಸ್ಥಾನ ರಾಯಲ್ಸ್ ಮತ್ತು ಆರ್ಸಿಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಈ ಕದನವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಈ ನಡುವೆ ಈ ಒಂದು ಬೆಳವಣಿಗೆ ಬಹಳ ಆತಂಕಕ್ಕೀಡು ಮಾಡಿದೆ. ಆತ್ಮಾಹುತಿ ದಾಳಿಯ ಬಗ್ಗೆ ಮಾಹಿತಿ ಇದ್ದ ಹಿನ್ನೆಲೆಯಲ್ಲಿ ಅಭ್ಯಾಸ ಪಂದ್ಯವನ್ನು ರದ್ದುಗೊಳಿಸಲಾಗಿದೆ. ಅಭ್ಯಾಸ ಸೆಷನ್ ಅನ್ನು ರದ್ದುಗೊಳಿಸಿ ಆರ್ಸಿಬಿ ಟೀಮ್ ಗುಜರಾತ್ನ ಕಾಲೇಜು ಮೈದಾನದಿಂದ ವಾಪಸ್ ಆಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಆರ್ಆರ್ ಮತ್ತು ಆರ್ಸಿಬಿ ನಡುವಿನ ಕದನವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಅಭಿಮಾನಿಗಳು ಕಾಯ್ತಾ ಕೂತಿದ್ದಾರೆ. ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಈ ನಡುವೆ ಆಗಿರುವಂತಹ ಬೆಳವಣಿಗೆ ಬಹಳ ಆತಂಕಕ್ಕೀಡು ಮಾಡಿಕೊಟ್ಟಿದೆ. ಏನಂತ ಇದು? ಹೌದು ಮಧುಶ್ರೀ, ಈ IPL ಟೂರ್ನಿಯ ಪ್ರಮುಖ ಇರ್ತಕ್ಕಂಥ ಎಲಿಮಿನೇಟರ್ ಪಂದ್ಯ ಇವತ್ತು ನಡೀತಾ ಇದೆ. ಆರ್ಸಿಬಿ ಮತ್ತು ಆರ್ಆರ್ ನಡುವೆ ಇವತ್ತಿನ ಪಂದ್ಯ ಅತ್ಯಂತ ಪ್ರಮುಖವಾಗಿದೆ. ಇವತ್ತು ಸಂಜೆ 7:00ವರೆಗೆ ಈ ಒಂದು ಪಂದ್ಯ ಪ್ರಾರಂಭ ಆಗುತ್ತೆ. ಅದಕ್ಕೂ ಮುಂಚೆ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಎರಡೂ ತಂಡಗಳು ನೆಟ್ ಪ್ರಾಕ್ಟೀಸ್ ಅನ್ನ ಮಾಡುವಂತಹದ್ದು ವಾಡಿಕೆ, ಮತ್ತೆ ಸುದ್ದಿಗೋಷ್ಠಿಯನ್ನ ನಡೆಸುವಂತಹದ್ದು ವಾಡಿಕೆ. ಆದರೆ ಕಳೆದ 2 ದಿವಸಗಳ ಹಿಂದೆ ಗುಜರಾತ್ನಲ್ಲಿ 4 ಶಂಕಿತ ಉಗ್ರರನ್ನ ಬಂಧಿಸಲಾಗಿತ್ತು. ಗುಜರಾತ್ ATS ಶ್ರೀಲಂಕಾ ಮೂಲದ 4 ಉಗ್ರರನ್ನ ಬಂಧಿಸಿದ್ರು. ಮುಖ್ಯವಾಗಿ ಆ ಉಗ್ರರು ಗುಜರಾತ್ನಲ್ಲಿ ಮತ್ತೆ ದೇಶದ ವಿವಿಧ ಕಡೆ ವಿಧ್ವಂಸಕ ಕೃತ್ಯಗಳನ್ನು ಎಸಗಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ರು. ಮತ್ತೆ ಅವರ ಹತ್ರ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಮತ್ತೆ ಆತ್ಮಾಹುತಿ ಬಾಂಬ್ ದಾಳಿಯನ್ನ ಮಾಡ್ಲಿಕ್ಕೂ ಕೂಡ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಈ ಗುಜರಾತ್ನ ಏರ್ಪೋರ್ಟ್ ನಲ್ಲಿ ಈ 4 ಉಗ್ರರನ್ನ ಬಂಧಿಸಿದ ಬಳಿಕ ಈಗ ಇವತ್ತು ನಡೀತಾ ಇರತಕ್ಕಂತಹ ಎಲಿಮಿನೇಟರ್ ಪಂದ್ಯ ಏನಿದೆ ಇದರ ಮೇಲೂ ಕೂಡ ಉಗ್ರರ ಕರಿನೆರಳು ಬಿದ್ದಿದೆ. ಮುಖ್ಯವಾಗಿ ಸ್ಟಾರ್ ಆಟಗಾರರಿಗೆ ಜೀವ ಬೆದರಿಕೆ ಇದೆ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರು ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಇವತ್ತು ನೆಟ್ ಪ್ರಾಕ್ಟೀಸ್ ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ, ಮತ್ತೆ ಯಾವುದಕ್ಕೂ ಎಚ್ಚರಿಕೆಯಿಂದ ಪ್ರಾಕ್ಟೀಸ್ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಗುಜರಾತ್ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಆರ್ಸಿಬಿಯ ಆಟಗಾರರು ಇವತ್ತು ಯಾವುದೇ ನೆಟ್ ಪ್ರಾಕ್ಟೀಸ್ ಅನ್ನ ಮಾಡಿಲ್ಲ. ಗುಜರಾತ್ ಕಾಲೇಜ್ ಗ್ರೌಂಡ್ ನಲ್ಲಿ ಇವತ್ತು ನೆಟ್ ಪ್ರಾಕ್ಟೀಸ್ ಆಗಬೇಕಾಗಿತ್ತು. ಆರ್ಸಿಬಿಯ ಯಾವ ಆಟಗಾರರು ಕೂಡ ಇವತ್ತು ನೆಟ್ ಪ್ರಾಕ್ಟೀಸ್ ನಲ್ಲಿ ಭಾಗಿಯಾಗಿಲ್ಲ. ಮುಖ್ಯವಾಗಿ ಸ್ಟಾರ್ ಆಟಗಾರ ಆಗಿರ್ತಕ್ಕಂತಹ ವಿರಾಟ್ ಕೊಹ್ಲಿ ಅವರಿಗೆ ಮುಖ್ಯವಾಗಿ ಬೆದರಿಕೆ ಇತ್ತು. ಹೀಗಾಗಿ ಸಂಪೂರ್ಣ ತಂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು. ಬಹು ಮುಖ್ಯ ಪಂದ್ಯವಾದರೂ ಕೂಡ ಇವತ್ತು ನೆಟ್ ಪ್ರಾಕ್ಟೀಸ್ ಮಾಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದರೆ ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರರು ಅದೇ ಗ್ರೌಂಡ್ ನಲ್ಲಿ ನೆಟ್ ಪ್ರಾಕ್ಟೀಸ್ ಅನ್ನ ಮಾಡಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ತಂಡದ ಆರ್ ಅಶ್ವಿನ್ ಆಗಿರಬಹುದು, ಯಜುವೇಂದ್ರ ಚಹಲ್ ಮತ್ತೆ ರಿಯಾನ್ ಪರಾಗ್ ಈ 3 ನೆಟ್ ಪ್ರಾಕ್ಟೀಸ್ ಗೆ ಭಾಗಿಯಾಗಿರಲಿಲ್ಲ. ಉಳಿದ ಆಟಗಾರರು ನೆಟ್ ಪ್ರಾಕ್ಟೀಸ್ ನಲ್ಲಿ ಭಾಗಿಯಾಗಿದ್ರು. ಮುಖ್ಯವಾಗಿ ಇಂತಹ ಮಹತ್ವದ ಒಂದು ಪಂದ್ಯದ ವೇಳೆ ಪಂದ್ಯಕ್ಕೂ ಮುಂಚೆ
ಮುಂಚೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಖಾಸಗಿ ಹೋಟೆಲ್ನಲ್ಲಿ. ಆದರೆ ಎರಡೂ ತಂಡದ ಆಟಗಾರರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿಲ್ಲ. ಎರಡೂ ತಂಡಗಳು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿಲ್ಲ. ಅಂದ್ರೆ ಭಯ ಇರುವಂತಹದ್ದು, ಬೆದರಿಕೆ ಇರೋ ಕಾರಣದಿಂದಾಗಿ ಸುದ್ದಿಗೋಷ್ಠಿಯನ್ನ ಮಾಡಿಲ್ಲ. ಮುಖ್ಯವಾಗಿ ಎರಡೂ ತಂಡದ ಆಟಗಾರರು ಉಳ್ಕೊಂಡಿರ್ತಕ್ಕಂಥ ಹೋಟೆಲ್ಗೆ ಸೂಕ್ತ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಮತ್ತೆ ಯಾವಾಗ ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರರು ನೆಟ್ ಪ್ರಾಕ್ಟೀಸ್ಗೆ ಬಂದಿದ್ರು, ಅವರಿಗೆ ಗ್ರೀನ್ ಕಾರಿಡಾರ್ ಮೂಲಕ ಅವರಿಗೆ ವ್ಯವಸ್ಥೆಯನ್ನ ಮಾಡಿ ಅವರಿಗೆ ನೆಟ್ ಪ್ರಾಕ್ಟೀಸ್ಗೆ ಅವಕಾಶವನ್ನ ಮಾಡಿಕೊಡ್ಲಾಯಿತು. ಆದ್ರೆ RCB ತಂಡದ ಯಾವುದೇ ಆಟಗಾರರು ಇವತ್ತು ನೆಟ್ ಪ್ರಾಕ್ಟೀಸ್ ಅನ್ನ ಮಾಡಿಲ್ಲ. ಮತ್ತೆ ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲೂ ಕೂಡ ಸೂಕ್ತ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಆಟಗಾರರು ಉಳಿದುಕೊಂಡಿರ್ತಕ್ಕಂಥ ಹೋಟೆಲ್ಗೂ ಕೂಡ ಸೂಕ್ತ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಒಂದು ರೀತಿಯಾಗಿ ಇವತ್ತು ಬಹಳಷ್ಟು ಪ್ರಮುಖವಾದಂತಹ ಪಂದ್ಯ. ಒಂದು ಕಡೆ ನೆಟ್ ಪ್ರಾಕ್ಟೀಸ್ ಆಗಿಲ್ಲ ಅನ್ನುವಂತಹ ಆತಂಕ RCB ಅಭಿಮಾನಿಗಳಿಗಿದೆ. ಮತ್ತೆ ಇನ್ನೊಂದು ಕಡೆ ಕೊಹ್ಲಿ ಅವರಿಗೆ ಜೀವ ಬೆದರಿಕೆ ಇರೋದ್ರಿಂದ ಇವತ್ತಿನ ಪಂದ್ಯ ಬಹಳಷ್ಟು ಸೂಕ್ತ ಭದ್ರತೆಯಲ್ಲಿ ಗುಜರಾತ್ ಪೊಲೀಸರು ನಡೆಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಹಮದಾಬಾದ್ ನರೇಂದ್ರ ಮೋದಿ ಅವರ ಮೈದಾನದ ಸುತ್ತ ಕೂಡ ಸೂಕ್ತ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಪ್ರತಿ ವೀಕ್ಷಕರನ್ನು ಕೂಡ ಸಂಪೂರ್ಣವಾಗಿ ತಪಾಸಣೆ ಮಾಡಿಯೇ ಒಳಗಡೆ ಬಿಡುವಂತಹ ಎಲ್ಲ ಕೆಲಸಗಳನ್ನು ಕೂಡ ಗುಜರಾತ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮಧುಶ್ರೀ, ಇನ್ನು ಹರೀಶ್, ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಸೇರ್ತಾರೆ. ಹಾಗಾಗಿ ಸ್ಟೇಡಿಯಂ ಸುತ್ತಮುತ್ತ ಯಾವ ರೀತಿಯಾಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಅನ್ನೋದರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಸೊ ಅವರೇನಾದರೂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರಾ, ಅಥವಾ ಗುಜರಾತ್ನ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಈ ಬಗ್ಗೆ ಏನಾದರೂ ಚರ್ಚಿಸಿರುವ ಬಗ್ಗೆ ಮಾಹಿತಿ ಇದೆಯಾ? ಈಗ ಗುಜರಾತ್ನ ATS ಉಗ್ರರನ್ನ ಏನು ಬಂಧಿಸಿದ್ರು, ಅವರು ಮಾಡ್ಕೊಂಡಿರ್ತಕ್ಕಂಥ ಪ್ಲಾನ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಎರಡು ಟೀಮ್ನ ಮ್ಯಾನೇಜ್ಮೆಂಟ್ಗೆ ಹಂಚಿಕೊಂಡಿದ್ರು ಗುಜರಾತ್ ಪೊಲೀಸ್ನವರು. ಅಂದ್ರೆ ಈಗ ಏನು ಸೆರೆ ಸಿಕ್ಕಿರ್ತಕ್ಕಂತಹ ಶಂಕಿತ ಉಗ್ರರೇನಿದ್ದಾರೆ, ಅವರು ಪ್ಲಾನ್ಗಳು ಏನಾಗಿತ್ತು, ಇವತ್ತಿನ ಏನು ಎಲಿಮಿನೇಟರ್ ಪಂದ್ಯ ಇತ್ತು, ಈ ಪಂದ್ಯವನ್ನೇ ಅವರು ಗುರಿಯಾಗಿಸ್ಕೊಂಡಿದ್ರ, ಈ ಪಂದ್ಯದಲ್ಲೇ ಅವರು ಗುರಿಯಾಗಿಸ್ಕೊಂಡು ವಿಧ್ವಂಸ ಕೃತ್ಯಗಳನ್ನ ಎಸಗಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಗುಜರಾತ್ ATS ತೆಗೆದುಕೊಂಡಿತ್ತು. ಇಂತಹ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತಹ ಮಾಹಿತಿಯನ್ನ ಎರಡೂ ತಂಡದ ಮ್ಯಾನೇಜ್ಮೆಂಟ್ಗೆ ಅವರು ಹಂಚಿಕೊಂಡಿದ್ದಾರೆ. ಈ ತರದ ಒಂದು ಮಾಹಿತಿ ಇದೆ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಬಹುಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರಿಗೆ ಜೀವ ಬೆದರಿಕೆ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಯಾವ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ RCB ತಂಡದ ಮ್ಯಾನೇಜ್ಮೆಂಟ್ ಏನಿದೆ, ಇವತ್ತು ನೆಟ್ ಪ್ರಾಕ್ಟೀಸ್ ಬೇಡ. ಓಕೆ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.